ಅಯ್ಯೋ ಈ ಮಾರ್ಕೆಟ್ ಸರಿ ಇಲ್ಲಪ್ಪ, ಮಾರ್ಕೆಟ್ ಹತ್ರ ಬಂದು ಹಿಂಗೆ ಮಾಡ್ಬಿಟ್ಟು ಹಿಂಗಾಗೋಯ್ತು ಹಂಗಾಗೋಯ್ತು. ಕರೆಕ್ಟಾಗಿ ಕೇಳಿದ್ದೀರಾ? ಹೌದು ಕೇಳಿದ್ದೀನಿ. ಮಾರ್ಕೆಟ್ ಸರಿ ಇಲ್ವಾ, ಇವ್ರು ಸರಿ ಇಲ್ವಾ? ಅದು ಏನು ಮಾಡುತ್ತೆ, ಅದು ನಾರ್ಮಲಾಗಿ ಹೆಂಗಿರಬೇಕು ಹಂಗೇ ಇದೆ. ನಾವು ಸರಿ ಇಲ್ಲ, ನಾವು ಕರೆಕ್ಟಾಗಿ ತಿಳ್ಕೊಳ್ದೆ ಹೋಗ್ಬಿಟ್ಟು ಕೈ ಅದರಲ್ಲಿ ಇಟ್ಬಿಟ್ಟು ಮಾರ್ಕೆಟ್ ಮೇಲೆ ಕೊರತೆ ಹೇಳ್ಬಿಡೋದಂತೆ. ಅದೇ ಹೇಳಿದ್ನಲ್ಲ ಅವಾಗ, ಸ್ಟಾಕ್ ಮಾರ್ಕೆಟು ದೇವರು ಬೇರೆ, ಇದು ಲೈವ್ ನಿಜವಾಗ್ಲೂ ಕಣ್ಣಿಗೆ ಕಾಣಿಸೋ ದೇವರು ಬೇರೆ. ಬೇರೆದೆಲ್ಲ ನಾವು ಫೋಟೋಲ್ಲಿ ಅದರಲ್ಲಿ ಇದರಲ್ಲಿ ಇಟ್ಕೊಂಡು ನೋಡೋಂಥ ದೇವರು. ಕಣ್ಣಿಗೆ ಕಾಣಿಸೋ ದೇವರಿಂದ ನಾನು ಕಡಿಮೆ ಅಂದ್ರೆ ಅದು 10 ಲಕ್ಷ ಖರ್ಚಾಗಿರುತ್ತಾ ಚಿಕ್ಕ ಮಗುವಿಂದ? ಹೌದು. ಡಿ ಫಾರ್ಮಾ ಬಂದು ಮುಗಿಸೋವರೆಗೂ. ಆಮೇಲೆ ಇಲ್ಲಿ ಎಷ್ಟು ಇನ್ವೆಸ್ಟ್ ಮಾಡಿದ್ರಿ? ಅದಕ್ಕೇನು ಬೇಕು? ಅವ್ರು ಈಕ್ವಲ್ ಆಗಿ ದುಡ್ಡು ಬೇಕು. ಇಲ್ಲ ಅವ್ರಿಗಿಂತ ಒಂದು ಸ್ಟೆಪ್ ಮೇಲೋದ್ರೆ ಅವರೇ ಬಂದು ನನ್ನ ಹತ್ರ ಮಾತಾಡ್ತಾರೆ. ನಿಜ ಇರಬೇಕು. ಅಲ್ಲಿಂದನೇ ನಿಮಗೆ ಸ್ಟಾರ್ಟಿಂಗ್, ಅದೇ ಫಸ್ಟ್ ಲೆಸನ್. ಈಗ ಅದು ಕಟ್ಟಾಗಿದೆ. ಈ ಒಂದು ನನ್ನ ಕಡೆಯಿಂದ ಏನು ಎಲ್ಲರಿಗೂ ಭರವಸೆ ಕೊಡ್ತೀನಿ ಅಂದರೆ, 1 ವರ್ಷ ನೀವು ಈಸ್ಕೊಂಡಿದ್ದ ದಿನದಿಂದ ನಾವು ಸಾಲ ಮಾಡ್ಕೊಂಬಂದು ಈ ಬಿಸ್ನೆಸ್ಸಲ್ಲಿ ದುಡ್ಡನ್ನ ಹೂಡ್ಬೋದಾ? ನೋಡಿ, ಆ್ಯಕ್ಚುಲಿ ಸಾಲ ಮಾಡೋದು ಫಸ್ಟ್ ತಪ್ಪು. ಸಾಲ ಮಾಡಿದ್ಮೇಲೆ ಗೊತ್ತಿಲ್ದಿರೋ ಹೊಸ ಬಿಸ್ನೆಸ್ಸಲ್ಲಿ ಹಾಕೋದು ಸೆಕೆಂಡ್ ತಪ್ಪು. ಫಸ್ಟು ತಪ್ಪು ನೀವೇ ಯಾಕೆ ಮಾಡ್ತೀರಾ? ನಿಮ್ಮ ಕೈಲಿ ಸಾಧ್ಯ ಆಗೋಷ್ಟು ಸ್ಟಾರ್ಟ್ ಮಾಡಿ. ಫಸ್ಟು ನಂಬಿಕೆ ಬಂದ ಮೇಲೆ ಸಾಲ ಮಾಡಬೇಕಾ ಬೇಡವಾ ಎಲ್ಲ ಡಿಸೈಡ್ ಮಾಡ್ಬೋದು. ಅಲ್ಲಿವರೆಗೂ ನೀವು ಸಾಲ ಮಾಡೋಂಗಿಲ್ಲ, ಎಲ್ಲೂ ಯಾರ ಹತ್ರದಿಂದನೂ ದುಡ್ಡು ತಗೊಂಬಂದು ಹಾಕೋಂಗಿಲ್ಲ. ಯಾಕೆ ಅಂದರೆ ಸಾಲ ಮಾಡಿದ್ರೆ ನೆಕ್ಸ್ಟ್ ಕ್ವಶನ್ ಏನು ಕೇಳ್ತೀರಾ? ನಾನು ಇಂಟ್ರೆಸ್ಟ್ ತಂದಿರ್ತೀನಿ, ತಿಂಗಳ ನನಗೇನಾದ್ರು ಇನ್ಕಮ್ ಬರುತ್ತಾ ಅಂತ ಕೇಳ್ತೀರಾ. ನಾನು 2 ವರ್ಷದವರೆಗೂ ನೀವು ಅದರಿಂದ ಇನ್ಕಮ್ ಎಕ್ಸ್ಪೆಕ್ಟ್ ಮಾಡಬಾರ್ದು ಅಂತ ಹೇಳ್ತೀನಿ. ಇನ್ಕಮ್ ಬಂದ್ರೂ ತೆಗಿಬಾರ್ದು ಅಂತ ಹೇಳ್ತೀನಿ. ಇಲ್ಲ ತುಂಬ ಕಡಿಮೆ ಅಂದರೂ 1 ವರ್ಷದವರೆಗೂ ನೀವೊಂದು 5,000ನೋ 10,000ನೋ ಎಷ್ಟಾಗುತ್ತೋ ಹಾಕ್ತೀರಾ. 1 ವರ್ಷದವರೆಗೂ ನೀವು ಅದರಿಂದ ಕೈ ಇಡಬಾರ್ದು. ಆವಾಗ ಮಾತ್ರ ನೀವು ಅದರಲ್ಲಿ ಯಾವುದಾದ್ರೂ ಒಂದು ಸಾಧನೆ ಮಾಡೋಕ್ಕಾಗೋದು, ದೊಡ್ಡದಾಗಿ ಪ್ರಾಫಿಟ್ ನೋಡೋಕ್ಕಾಗೋದು. ಅದು ನಾವೊಂದು 5,000 10,000 ಸಾಲ ಮಾಡಿ ತಂದಾಗದೆ ಅಲ್ಲೊಂದು ಇಷ್ಟು ಏನು 10% ಇಂಟ್ರೆಸ್ಟ್ ಕಟ್ಟಬೇಕು. ಇಂಟ್ರೆಸ್ಟ್ ಕಟ್ಟಕ್ಕೆ ಕಷ್ಟಪಡ್ತಾ ಇರ್ತೀರ, ಕರೆಕ್ಟಾ? ಅಲ್ಲಿ ಏನಾಗುತ್ತೆ, ಸ್ಟ್ರೆಸ್ ಆಗುತ್ತೆ. ಇಲ್ಲ ಅಲ್ಲಿಂದ ಏನು ಮಾಡ್ತೀರಾ, ನನ್ನ ಗೈಡ್ಲೈನ್ಸ್ ಸ್ವಲ್ಪ ಕ್ರಾಸ್ ಮಾಡ್ತೀರಾ. ಬೇರೆ ದಿನಕ್ಕೆ ಇಷ್ಟು ಬಂದ್ಬಿಡುತ್ತೀರಿ, ಯಾಕೆ ಅವ್ರ ಮಾತು ಕೇಳ್ಕೊಂಡು ಕೂತ್ಕೊಂಡಿದ್ದೀರಾ ಅಂತ ಇನ್ನೊಬ್ರು ಬರ್ತಾರೆ. ಮಾರ್ಕೆಟಲ್ಲಿ ಸುಮಾರು ಜನ ಹಂಗೆ ಕಳ್ಕೊಂಡಿರೋದು. ಓಕೆ. ಅವ್ರು ಬಂದಿದ ತಕ್ಷಣ ಅಯ್ಯೋ ಯಾಕೆ ಇಲ್ಲಿ ಇಂಟ್ರೆಸ್ಟೇ ಕಟ್ಟೋಕ್ಕಾಗಿಲ್ಲ, ಇವ್ರು ಹೇಳೋದು ಆಗ್ಬೋದು ನಿಮಗೆ ಫುಲ್ ಕಾನ್ಫಿಡೆನ್ಸ್ ಬರೋ ಲೆವೆಲಲ್ಲಿ ಇಡ್ತಾರೆ. ಹೇಳ್ಕೊಂಡು ಹೋಗ್ಬಿಟ್ಟು ಒಂದೇ ದಿನದಲ್ಲಿ ಖಾಲಿ ಮಾಡಿಬಿಟ್ಟು ಕಳಿಸ್ಬಿಡ್ತಾರೆ. ಅವಾಗ ಏನು ಮಾಡ್ತೀರ? ಇರೋ 10,000 ಇಂಟ್ರೆಸ್ಟ್ ಕಟ್ಟೋದಿರಲಿ, ನೆಕ್ಸ್ಟ್ ಏನು? ಆದ್ದರಿಂದ ಯಾರ ಮೇಲೂ ಡಿಪೆಂಡ್ ಆಗಬೇಡಿ. ಸಾಲ ಮಾಡೋದು ಅದೆಲ್ಲ ಇದ್ರೂ 1 ವರ್ಷ ನೀವು ರಿಟರ್ನೇ ಮಾಡೋಕ್ಕಾಗಿಲ್ಲ. ಸಾಲಕ್ಕೆ ನೀವೇ ಹಣೆ ಬರ. ಮಾರ್ಕೆಟ್ನ ಏನು ಇದು ತಪ್ಪು ಹೇಳ್ಬಾರ್ದು, ಮಾರ್ಕೆಟ್ ಮೇಲೆ ತಪ್ಪು ಹೇಳ್ಬಾರ್ದು. ತಪ್ಪಂತ ಅಷ್ಟೇ. ಸುಮಾರು ಜನ ಏನು ಮಾಡ್ತಾರೆ, ಅಯ್ಯೋ ಈ ಮಾರ್ಕೆಟ್ ಸರಿ ಇಲ್ಲಪ್ಪ, ಮಾರ್ಕೆಟ್ ಹತ್ರ ಬಂದು ಹಿಂಗೆ ಮಾಡ್ಬಿಟ್ಟು ಹಿಂಗಾಗೋಯ್ತು ಹಂಗಾಗೋಯ್ತು. ಕರೆಕ್ಟಾಗಿ ಕೇಳಿದ್ದೀರಾ? ಹೌದು ಕೇಳಿದ್ದೀನಿ. ಮಾರ್ಕೆಟ್ ಸರಿ ಇಲ್ವಾ, ಇವ್ರು ಸರಿ ಇಲ್ವಾ? ಅದು ಏನು ಮಾಡುತ್ತೆ, ಅದು ನಾರ್ಮಲಾಗಿ ಹೆಂಗಿರಬೇಕು ಹಂಗೇ ಇದೆ. ನಾವು ಸರಿ ಇಲ್ಲ, ನಾವು ಕರೆಕ್ಟಾಗಿ ತಿಳ್ಕೊಳ್ದೆ ಹೋಗ್ಬಿಟ್ಟು ಕೈ ಅದರಲ್ಲಿ ಇಟ್ಬಿಟ್ಟು ಮಾರ್ಕೆಟ್ ಮೇಲೆ ಕೊರತೆ ಹೇಳ್ಬಿಡೋದಂತೆ. ಅದೇ ಹೇಳಿದ್ನಲ್ಲ ಅವಾಗಲೇ, ಲಕ್ಕು. ನಾವು ಮಾಡಿದ ತಪ್ಪನ್ನ ಕ್ಲೋಸ್ ಮಾಡ್ಕೊಳ್ಳೋಕ್ಕೆ ಇಂಥ ವರ್ಡ್ಸ್ ಎಲ್ಲ ಯೂಸ್ ಮಾಡೋದು. ಆ್ಯಕ್ಚುಲಿ ನನಗೆ ಗೊತ್ತಿರೋಂಗೆ ಆ್ಯಕ್ಚುಲಿ ಮಾರ್ಕೆಟ್ ಬಂದು ದೇವರು ಅಂತೀನಿ, ದೇವರಾಗಿ ಭಾವಿಸಿ ಅಂತೀನಿ. ಆ್ಯಕ್ಚುಲಿ ನಮ್ಮ ಮನೆಗೆ ಬಂದು ನೋಡಿದ್ರೆ ನೀವು, ನಮ್ಮ ಮನೆಯಲ್ಲಿ ಒಂದು ದೇವ್ರ ಫೋಟೋ ಇಡಲ್ಲ. ನನಗೆ ಯಾವ್ದು ಇವತ್ತು ನನ್ನ ಲೈಫ್ಗೆ ಒಳ್ಳೇದು ಮಾಡ್ತಾ ಇದೆ, ನನಗೆ ಊಟ ಆಗ್ತಾ ಇದೆ, ನನಗೆ ಸಂತೋಷ ಕೊಡ್ತಾ ಇದೆ, ಅದಿಲ್ವಾ ದೇವರು? ದೇವ್ರ ಹತ್ರ ಎಲ್ಲರೂ ಕೇಳೋದು ಅದೇ ತಾನೆ. ಹೌದು. ಕೊಡೋ ದೇವ್ರನ್ನ ಬಿಟ್ಬಿಟ್ಟು ಕೊಡದೇ ಇರೋ ದೇವರಿಂದ ಯಾಕೆ ಹೋಗ್ಲಿ ಅಂದ್ಬಿಟ್ಟು ಕೊಡೋ ದೇವ್ರನ್ನೇ ಕಂಟಿನ್ಯೂ ಮಾಡ್ಬಿಟ್ಟಿದ್ದೀನಿ ಅಷ್ಟೇ. ಸ್ಟಾಕ್ ಮಾರ್ಕೆಟು ದೇವರು ಬೇರೆ, ಇದು ಲೈವ್ ನಿಜವಾಗ್ಲೂ ಕಣ್ಣಿಗೆ ಕಾಣಿಸೋ ದೇವರು ಬೇರೆದೆಲ್ಲ ನಾವು ಫೋಟೋಲ್ಲಿ ಅದರಲ್ಲಿ ಇದರಲ್ಲಿ ಇಟ್ಕೊಂಡು ನೋಡೋಂಥ ದೇವರು. ಕಣ್ಣಿಗೆ ಕಾಣಿಸೋ ದೇವರಿಂದ ನಾನು ಹೋಗಿದ್ದೀನಿ. ಅದನ್ನು ಬೈಯೋರಿಗೆ ಎಲ್ಲಿಂದ ಬರುತ್ತೆ? ಇವಾಗ ಫಾರ್ ಎಕ್ಸಾಂಪಲ್ ನಿಮಗೆ ಹೋಯ್ ಅಂದ್ರೆ ಏನು ಮಾಡ್ತೀರಾ? ರಿವರ್ಸ್ ಹೊಡಿತೀರಾ. ದೇವ್ರಿಗೆ ಹೊಡಿದ್ರೆ ಏನು ಮಾಡುತ್ತೆ? ಹೌದು. ಸರಿ ಇಲ್ಲ ಅಂತ ಅದ್ರ ಮೇಲೆ ಬ್ಲೇಮ್ ಮಾಡ್ತಿದ್ರೆ, ನನಗೆ ಹಿಂಗೆ ಮಾಡ್ತೀವಿ ಹೇಳ್ತೀಯಾ, ಬರ್ತೇನೆ ಇರು ಅಂತ ಕೊಡುತ್ತೆ. ಆ ಥರ ಕೊಡೋ ಚಾವಟಿ ಏಟೆ ಇವರೆಲ್ಲ ತಿಂತಾ ಇರೋದು. ಸೊ ಇದರಲ್ಲಿ ನಿಮ್ಮ ಪ್ರಕಾರ ಇಮಿಡಿಯೇಟ್ ರಿಟರ್ನ್ಸ್ ಏನಿರಲ್ಲ? ಇಮಿಡಿಯೇಟ್ 1 ವರ್ಷನ ಮಿನಿಮಮ್ ಕಾಯ್ಬೇಕು ಅಂತ. ಇಮಿಡಿಯೇಟ್ ರಿಟರ್ನ್ಸ್ ಬರುತ್ತೆ. ಓಕೆ. ನೀವು ಕಲಿಬೇಕು. ನೀವು ಕಲಿಯೋದಕ್ಕೆ ನೀವು ಡಿಫಾರ್ಮಾ ಮಾಡಿದಿರಲ್ಲ? ಹೌದು ಸರ್. ಎಷ್ಟು ವರ್ಷ ಆಯಿತು ಡಿಫಾರ್ಮಾ ಮಾಡೋಕ್ಕೆ? 3 years. 3 years ಆಯಿತು. ಡಿಫಾರ್ಮಾ ಮಾಡೋಕ್ಕೆ ಏನು ಕ್ವಾಲಿಫಿಕೇಶನ್ ಇರಬೇಕಾಗಿತ್ತು? SSLC. ಅವಾಗ ಅದಕ್ಕೆ ಎಷ್ಟು ವರ್ಷ ಬೇಕಾಯಿತು? 10 years.
ಅದಕ್ಕೆ 10 ಇಯರ್ಸ್ ಮುಂಚೆ ಏನು ಎಜುಕೇಶನ್ ಇಲ್ವಾ ನಿಮಗೆ? ಬೇಸಿಕ್ ಹೋಗಿದ್ವಲ್ಲ, ಬೇಸಿಕ್ ಹೋಗಿದೆ. ಮನೇಲಿ ಅಪ್ಪ ಅಮ್ಮ. ಆ ಬೇಸಿಕ್ ಇಲ್ಲ ಅಂದ್ರೆ ನಿಮ್ಗೆ SSLC ವರೆಗೂ ಬರೋಕ್ಕಾಗಲ್ಲ. ಹೌದು. SSLC ಇಲ್ಲ ಅಂದ್ರೆ ಡಿ ಫಾರ್ಮಾ ಮಾಡೋಕ್ಕಾಗಲ್ಲ. ಹೌದು. ಏನಕ್ಕೆ ಮಾಡಿದ್ರಿ ಡಿ ಫಾರ್ಮಾ? ಇದನ್ನೆಲ್ಲ ಮಾಡೋದಕ್ಕೋಸ್ಕರ. ಯಾವುದು? ಡಿ ಫಾರ್ಮಾ ಮಾಡೋದಕ್ಕೋಸ್ಕರ ಇದು ಬೇಸಿಕ್ ಬೇಕಾಗಿತ್ತು. ಸೊ ಬೇಸಿಕ್ ಬೇಕಾಗಿತ್ತು. ಡಿ ಫಾರ್ಮಾ ಯಾಕೆ ಮಾಡಿದ್ರಿ? ಜೀವನದಲ್ಲಿ ಸಕ್ಸಸ್ ಆಗೋದಕ್ಕೆ ಒಂದು ದಾರಿ ಹುಡ್ಕೊಂಡಿದ್ವಿ. ಸೊ ಅದಕ್ಕೆ ಅರ್ನ್ ಮಾಡ್ತಾ ಇದ್ರ ತಿಂಗಳಿಗೆ ಇವಾಗ? ನಿಯರ್ಲಿ ಲ್ಯಾಕ್. 1 lakh ಅರ್ನ್ ಮಾಡ್ತಾ ಇದ್ರೆ. ಎಷ್ಟು ವರ್ಷ ಎಫರ್ಟ್? ಆಲ್ಮೋಸ್ಟ್ 20 years. ಎಷ್ಟು ಇನ್ವೆಸ್ಟ್ಮೆಂಟ್ ಎಜುಕೇಶನ್ಗೆ? ಲ್ಯಾಕ್ಸ್ ಟುಗೆದರ್ ಆಗುತ್ತೆ. ಮೆಡಿಕಲ್ ನಿಮ್ದು ಫಾರ್ಮಸಿಗೆ ಎಷ್ಟು ಇನ್ವೆಸ್ಟ್ಮೆಂಟ್? ಹೌದು. ಎಷ್ಟು ಲಕ್ಷ ಪರ್ ಮಂತ್? ರಿಟರ್ನ್ ಎಷ್ಟು? ಹೌದು. ಇಲ್ಲಿ ಏನ್ ಮಾಡ್ತಾ ಇದ್ದೀರಾ? ಸೊ ಇಲ್ಲಿ ಕಡಿಮೆ ಬಂಡವಾಳದಿಂದ. ಇಲ್ಲ, ಅಷ್ಟು ವರ್ಷ ಎಜುಕೇಟ್ ಮಾಡಿದ್ರ? ನಾನು ಹೇಳಿದ್ದು ಒಂದು 2-3 ದಿನ. ಕರೆಕ್ಟಾ? ಆಮೇಲೆ ಆ ಎಜುಕೇಶನ್ಗೆ ಎಷ್ಟು ಇವಾಗ ನೀವು ಒಂದು 10-15 ವರ್ಷ ಓದಿದ್ದೀರಾ? ಹೌದು. ಅದಕ್ಕೆ ಎಷ್ಟು ಖರ್ಚು ಮಾಡಿದ್ರೆ ಅಷ್ಟು ಖರ್ಚು ಮಾಡಲ್ಲ. ಇಲ್ಲಿ ಒಂದು 50,000 ರೂಪಾಯಿ, 1 ಲಕ್ಷ. ಅಲ್ಲಿಗೆ ನಿಮ್ಗೆ ಅಷ್ಟು ಮಾಡಿಸೋದಕ್ಕೆ ಹೆಂಗಿದ್ರು ನನಗೆ ಗೊತ್ತಿರಂಗೆ ತುಂಬಾ ಕಡಿಮೆ ಅಂದ್ರೆ ಅದು 10 ಲಕ್ಷ ಖರ್ಚಾಗಿರುತ್ತಾ ಚಿಕ್ಕ ಮಗುವಿಂದ? ಹೌದು. ಡಿ ಫಾರ್ಮಾ ಬಂದು ಮುಗಿಸೋವರೆಗೂ. ಆಮೇಲೆ ಇಲ್ಲಿ ಎಷ್ಟು ಇನ್ವೆಸ್ಟ್ ಮಾಡಿದ್ರಿ? ಸಮ್ ಲ್ಯಾಕ್ಸ್. ಹೌದು ಹೌದು ಹೌದು. ಸೊ ಇಲ್ಲಿ 2-3 ದಿನಕ್ಕೆ ಒಂದು 50,000 ರೂಪಾಯಿ ಖರ್ಚು ಮಾಡಿ. ಏನು ಪ್ರಾಬ್ಲಮ್ ನಿಮಗೆ ತಿಳ್ಕೊಳಕ್ಕೆ? 2-3 ದಿನದಲ್ಲಿ ತಿಳ್ಕೊಂಡು 5 ವರ್ಷದಲ್ಲಿ ನಿಮ್ ಡಿ ಫಾರ್ಮ್ ಅಲ್ಲಿ ಹೈಯೆಸ್ಟ್ ಏರಿದೆ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್. ಅದೇ ಬೇಡ ಅನ್ನೋಷ್ಟು ದುಡ್ಡು ಇದ್ರಲ್ಲಿ ಬರಬೇಕಾದ್ರೆ 2-3 ದಿನ ಕಲಿಯಕ್ಕಾಗಲ್ವಾ? ಈಸಿಲಿ ಮಾಡಿ 1 ವರ್ಷ ಕಲಿಬೇಕು. 2-3 ದಿನ ಕಲ್ತ್ಕೊಳ್ಳೋದು, 1 ವರ್ಷ ಅದರಲ್ಲಿ ಅದ್ರ ಹಿಂದೆ ಬೀಳೋದು. ಏನು, ಒಂದು ಅರ್ಧ ಗಂಟೆ ಸ್ಕೂಲ್ಗೆ ಹೋಗಿ ಬೆಳಗ್ಗೆಯಿಂದ ಸಂಜೆವರೆಗೂ ಕೂತ್ಕೊಳ್ತಾರಲ್ಲ, ಅರ್ಧ ಗಂಟೆ ದಿನಕ್ಕೆ ಎಲ್ಲ ಇರೋ ಬರೋ ಕೆಲಸ ಎಲ್ಲ ಮಾಡ್ಕೊಂಡೆ ಅಷ್ಟು ತಿಳ್ಕೊಂಡು ಇಲ್ಲಿಗೆ ಹೋಗಿ ರೀಚ್ ಆಗ್ತೀವಿ ಅನ್ನೋವಾಗ ಇಷ್ಟು ಯಾಕೆ ತಿಳ್ಕೊಬಾರ್ದು? ಯಾಕೋ ನೀವು ಹೇಳ್ತಾ ಇದ್ರೆ ನನಗೆ ಈಗಲೇ ಟೆಂಪ್ಟ್ ಆಗ್ತಾ ಇದೆ ಬಂಡವಾಳ ಹಾಕ್ಬಿಡೋಣ ಅಂತ. ಟೆಂಪ್ಟು ಆಗ್ಬಾರ್ದು. ನಾನು ಹೇಳಿದ್ದು ಫಸ್ಟ್ ತಿಳ್ಕೊಳ್ಳಿ ಇದ್ರ ಬಗ್ಗೆ ಏನು ಅಂತ. ನೆಕ್ಸ್ಟ್ ನೀವು ತಿಳ್ಕೊಂಡಿರೋದು ಕರೆಕ್ಟ್ ಇದೆಯಾ ಅಂತ ನಿಮ್ಮನ್ನ ನೀವು ವೆರಿಫೈ ಮಾಡ್ಕೊಳ್ಳಿ. ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಸರಿನಾ ಅಂತ ವೆರಿಫೈ ಮಾಡ್ಕೊಳ್ಳಿ. ಆಮೇಲೆ ನಿಧಾನಕ್ಕೆ ಸ್ಟಾರ್ಟ್ ಮಾಡಿ, ಫೀಸ್ ಅಂತ ಇಟ್ಟು ಸ್ಟಾರ್ಟ್ ಮಾಡಿ. 50,000 ಅಲ್ಲ, 1 ಲಕ್ಷ ಫೀಸ್ ಅಂತ ಇಡಿ ತಿಳ್ಕೊಳ್ಳೋದಕ್ಕೆ. ಅದರಿಂದ ಕೆಟ್ಟದ್ದಾದ್ರೆ ಮುಂದಕ್ಕೆ ನೀವು ಯಾವುದೇ ತರದ ಕೆಟ್ಟ ಕೆಲಸ ಮಾಡಲ್ಲ. ಹೌದು. ಒಳ್ಳೇದೇ ಆಯ್ತು ಅಲ್ಲೂ. ಹೌದು. ಒಳ್ಳೇದಾಯ್ತು ಅಂದ್ರೂ ಒಳ್ಳೇದೇ ಅಲ್ಲ. ಎರಡೂ ಕಡೆಯಿಂದನೂ ಒಳ್ಳೇದೇ ಥಿಂಕ್ ಮಾಡಿ. ಪಾಸಿಟಿವ್ ಆಗಿ ಥಿಂಕ್ ಮಾಡಿದ್ರೆ ಎಲ್ಲ ಒಳ್ಳೇದೇ ಕಾಣುತ್ತೆ. ರೈಟ್? ಆಮೇಲೆ ಇನ್ವೆಸ್ಟ್ ಮಾಡ್ತಾ ಇರೋದು ಗೌರ್ಮೆಂಟ್ ಎಕ್ಸ್ಚೇಂಜ್ ಇಂದ. ಗೌರ್ಮೆಂಟ್ ಯಾವುದೋ ಇಲ್ಲಿ ನನ್ನ ಸ್ವಂತ ಅಲ್ಲ, ನಿಮ್ಮ ಸ್ವಂತ ಅಲ್ಲ, ಡೈನಾಮಿಕ್ ಸಿಸ್ಟಮ್ ಸ್ವಂತ ಅಲ್ಲ. ಕರೆಕ್ಟಾ? ನಾವು ಇನ್ವೆಸ್ಟ್ ಮಾಡ್ತಾ ಇರೋದು ಯಾರ ಹತ್ರ? ಗೌರ್ಮೆಂಟ್ ಹತ್ರ. ಗೌರ್ಮೆಂಟ್ ಚೀಟ್ ಮಾಡಿಬಿಟ್ಟು ಹೋಗೋಕ್ಕಾಗುತ್ತಾ? ಯಾವುದೋ ಕಂಪನಿ ಹತ್ರ ಅಲ್ಲ, ಗೌರ್ಮೆಂಟ್ ಹತ್ರ. ಈಗ ನಮಗೆ ಯಾವುದೇ ಒಂದು ವಿಚಾರನ ತಿಳ್ಕೋಬೇಕು ಅಂದ್ರೆ ಅದು ಸಾಫ್ಟ್ವೇರ್ ಮುಖಾಂತರ. ಅಂದ್ರೆ ನಿಮ್ಮ ವಾಹಿನಿ ಏನಿದೆಯೋ ಅದು ಸಾಫ್ಟ್ವೇರ್ ಆಗಿದೆ ಅಲ್ವಾ ಇದರಲ್ಲಿ? ಹೌದು. ಸೊ ಅದ್ರ ಬಗ್ಗೆ ಏನಾದರೂ ಹೇಳ್ತೀರಾ? ಮತ್ತೆ ಹೇಗೆ ರಿಲೈ ಆಗ್ಬೋದು ನಾವು ಅದರ ಮೇಲೆ? ಎಜುಕೇಟ್ ಆಗೋವರೆಗೂ ನೀವು ರಿಲೇ ಅನ್ನೋ ಮಾತಿಗೆ ಅಲ್ಲಿ ಜಾಗನೇ ಇಲ್ಲ ಆಕ್ಚುಲಿ. ಎಜುಕೇಶನ್ ಆದ್ಮೇಲೆ ನಿಮ್ಗೆ ರಿಲೇ ವೆರಿಫಿಕೇಶನ್ ಮಾಡಿ ಅದು ಅಲ್ಲಿ ಬಂದು ಅದನ್ನ ಹೆಂಗ್ ಯೂಸ್ ಮಾಡಬೇಕು ಅಂತ ಆಕ್ಚುಲಿ ಡೀಟೇಲ್ಸ್ ಕಂಪ್ಲೀಟ್ 2 days ಟ್ರೈನ್ ಮಾಡ್ತಾರೆ. 2 ದಿನ ಟ್ರೈನಿಂಗ್ ಇರುತ್ತೆ. ಆ 2 ದಿನ ಟ್ರೈನ್ ಆದ್ಮೇಲೆ ಇದು ಕರೆಕ್ಟಾ, ಇದ್ರ ಮೇಲೆ ರಿಲೇ ಆಗ್ಬೋದು ಅಂತ ನಿಮ್ಮನ್ನ ನೀವು ವೆರಿಫೈ ಮಾಡಿ. ನಾನು ಬಂದು ಬೀದಿಲಿದ್ದವನು ಇವತ್ತು ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡ್ಕೊಂಡು ಇನ್ನೊಂದು ಮಾಡ್ತಾ ಇದ್ದೀನಿ ಅಂದ್ರೆ ಅದೇ ಕಾರಣ. ನನ್ಗೆ ಬೇರೆ ಯಾವುದು ಗೊತ್ತಿಲ್ಲ ಹೇಳೋದಕ್ಕೆ. ಹೌದು, ಇಷ್ಟೇ. ರಿಲೇ ಆಗ್ಬಾರ್ದು ಯಾವ್ದ್ರ ಮೇಲೂ. ಫಸ್ಟ್ ನಮ್ಮನ್ನ ನಾವು ವೆರಿಫೈ ಮಾಡ್ಕೋಬೇಕು, ಆಮೇಲೆ ರಿಲೇ ಆಗ್ಬೇಕು. ಅದರ್ವೈಸ್ ನಾವು ಅದ್ರ ಕಡೆ ತಿರುಗು ನೋಡಬಾರ್ದು. ಡೈನಾಮಿಕ್ ಸಿಸ್ಟಮ್ಸ್ ಇಷ್ಟೊಂದು ಖಚಿತವಾಗಿ ನಾವು ಪ್ರಾಫಿಟ್ಸ್ ಮಾಡೇ ಮಾಡ್ತೀವಿ ಅಂತ ಹೇಳ್ತಾರಲ್ಲ, ಇದ್ರ ಸೀಕ್ರೆಟ್ ಏನಾದ್ರು ತಿಳ್ಕೊಬೋದು? ಶ್ರಮ, ನೀಡ್, ಇದೆರಡು ಅಂತ ಹೇಳ್ಬೋದು. ಈಗ ನಮ್ಮ ಹರೀಶ್ 5 ವರ್ಷ ಆದ್ಮೇಲೆ ನನ್ನ ಗೋಲ್ ಇದು ಅಂತ ಇದ್ರು. ಅದಕ್ಕೇನ್ ಬೇಕು ಹೇಳಿ? ಅದು ಬಂದು ಬೇಕು. ಅದಕ್ಕೆ ಹಾಕ್ಬೇಕಾಗಿದ್ದು ಶ್ರಮ. ಅದು 2 ಮಿಕ್ಸ್ ಆಗಿ ಬಂದಿರೋದೇ ಡೈನಾಮಿಕ್ ಸಿಸ್ಟಮ್. ನನ್ಗೆ ಬೇಕು, ದುಡ್ಡು ಬೇಕು, ವಾರನ್ ಬಫೆಟ್ ಜೊತೆಯಲ್ಲಿ ಕೂತ್ಕೋಬೇಕು, ಬಿಲ್ ಗೇಟ್ಸ್ ಪಕ್ಕದಲ್ಲಿ ಕೂತ್ಕೊಂಡು ಮಾತಾಡಬೇಕು, ಡಿಸ್ಕಸ್ ಮಾಡಬೇಕು ನಮ್ಮ ಥರ. ಅದಕ್ಕೇನು ಬೇಕು? ಅವ್ರು ಈಕ್ವಲ್ ಆಗಿ ದುಡ್ಡು ಬೇಕು. ಇಲ್ಲ, ಅವ್ರಿಗಿಂತ ಒಂದು ಸ್ಟೆಪ್ ಮೇಲೋದ್ರೆ ಅವರೇ ಬಂದು ನನ್ನ ಹತ್ರ ಮಾತಾಡ್ತಾರೆ. ನಿಜನಾ? ಕರೆಕ್ಟ್. ಅದಕ್ಕೆ ದಾರಿ ಯಾವುದು? ಮಾರ್ಕೆಟ್.
ಮಾರ್ಕೆಟಲ್ಲಿ ರಾಜೇಶ್ವರಿ ಹೇಳಿದಂಗೆ ಏರುಪೇರು ಆಗೋ ತಿಳ್ಕೊಂಡಿಲ್ಲ ಅಂದರೆ ಇರೋದನ್ನು ನಾವು ಮುಳುಗಿಸ್ಕೊಂಡ್ಬಿಡ್ತೀವಿ. ಆ ನೀಡ್ಗೆ ಪಟ್ಟ ಶ್ರಮ ಡೈನಮಿಕ್ ಸಿಸ್ಟಮ್. ನಿಮ್ಮ ಮುಖಾಂತರ ಹೋದ್ರೆ ನಿಮ್ಗೆ ಏನಾದ್ರ ಫೀಸು ಅಥವಾ ಏನಾದ್ರ ಕೊಡ್ಬೇಕಾಗತ್ತಾ? ಲೈಕ್ ನಿಮ್ಗೆ ಕಮಿಷನ್ ಬೇಸಸ್? ಏನು ಕಮಿಷನ್ ಎಲ್ಲ ಇಲ್ಲ. ನೀವು ಯಾವುದೇ ಒಂದು ಫ್ರೀಯಾಗಿ ಕೊಟ್ಬಿಟ್ರೆ ಯಾರು ಯೂಸ್ ಮಾಡಲ್ಲ. ಆ ಡೈನಮಿಕ್ ಸಿಸ್ಟಮ್ಗೆ ತಿಂಗಳಿಗೆ ಇದು ಒಂದು ವರ್ಷದ ಚಾರ್ಜ್ ಅಂತ, ಒಂದು ವರ್ಷ ನಿಮ್ ಕೋರ್ಸ್ ಇರುತ್ತೆ ಥ್ರೂ ಇಮೇಲ್. ಅದಕ್ಕೆ ಸುಮಾರು ಟೀಮ್ ಇದ್ದಾರೆ. ಅದಕ್ಕೊಂದು 50,000 1 ಲಕ್ಷ ಏನೋ ಚಾರ್ಜ್ ಮಾಡ್ತಾರೆ ಒಂದು ವರ್ಷಕ್ಕೆ. ಒಂದ್ ದಿನಕ್ಕೆ 200-300 ರೂಪಾಯಿ ಏನೋ ಬರುತ್ತೆ ಲೆಕ್ಕ. ಅದು ಒಟ್ಟಿಗೆ ತಗೊಳ್ತಾರೆ. ಸರಿ, ಫುಲ್ ಕಂಪ್ಲೀಟ್ ಕಲ್ಸ್ಕೊಟ್ಟು ಕಂಪ್ಲೀಟ್ ಥರೋ ಮಲ್ಟಿಪ್ಲೈ ಮಾಡೋದು ಹೆಂಗೆ ಅಂತ ಹೇಳಿ 2 days ಅದಕ್ಕೆ ಅಂತ ವರ್ಕ್ಶಾಪ್ ಇರುತ್ತೆ. 2 ದಿನ ವರ್ಕ್ಶಾಪ್ ಇರುತ್ತೆ ಒಳ್ಳೆ 5 ಸ್ಟಾರ್ ಹೋಟ್ಲಲ್ಲಿ. ಯಾಕೆ 5 ಸ್ಟಾರ್ ಹೋಟ್ಲಲ್ಲಿ ಕಡಿಮೆ ಹೋಟ್ಲಲ್ಲಿ ಮಾಡ್ಬೋದಲ್ಲ ಅಂದಾಗ ನಾವು ಕಾಂಪ್ರಮೈಸ್ ಆಗ್ಬೇಕು, ನೀವು ಕಾಂಪ್ರಮೈಸ್ ಆಗ್ಬೇಕಾಗುತ್ತೆ. ಯಾಕೆ 100 ಕೋಟಿಲಿ ಮಾಡಬೇಕು, 1 ಲಕ್ಷದಲ್ಲೇ ಮಾಡ್ಬೋದಲ್ಲ. ಕರೆಕ್ಟ್. ಬೆಳೀಬೇಕು ಅಂದರೆ ಟಾಪ್ಗೆ ಹೋಗ್ತಾ ಇರಬೇಕು. ಅಲ್ಲಿಂದನೇ ನಿಮಗೆ ಸ್ಟಾರ್ಟಿಂಗ್. ಅದೇ ಫಸ್ಟ್ ಲೆಸನ್. 5 ಸ್ಟಾರ್ ಹೋಟ್ಲಲ್ಲೇ ಕೂತ್ಕೋಬೇಕು 2 ದಿನ. ಅದೆಲ್ಲ ಖರ್ಚಿದು ಅಲ್ಲಿ ಆಕ್ಚುಲಿ ಫೀಸ್ ಮಾಡ್ತಾರೆ ಅಷ್ಟೇ. ಮೆಂಟಲಿ ದೊಡ್ಡದಾಗಿ ಬೆಳೆಯೋದಕ್ಕೆ, ₹1,00,00,000 ಸಂಪಾದನೆ ಮಾಡಲಿಕ್ಕೆ ಮೆಂಟಲಿ ಟೀಚ್ ಮಾಡ್ತಾರೆ. ಸೊ ಅದಕ್ಕೆ ಚಾರ್ಜ್ ಆಗುತ್ತೆ. ಅದೆಲ್ಲ ಫ್ರೀಯಾಗಿ ಮಾಡೋಕ್ಕಾಗಲ್ಲ. ಒಬ್ರಿಗೆ ಮಾಡ್ಬೋದು, ಇಬ್ಬರಿಗೆ ಮಾಡ್ಬೋದು, 10 ಜನಕ್ಕೆ ಮಾಡ್ಬೋದು. 1000 ಜನಕ್ಕೆ ಎಲ್ಲಿಂದ ಮಾಡೋಕ್ಕಾಗುತ್ತೆ? ಕರೆಕ್ಟಾ? ಆಮೇಲೆ ನಮ್ಮ ದೇಶದಲ್ಲಿ ಯಾವ್ದೋ ಫ್ರೀ ಆದರೆ ಹೋಗಲ್ಲೇ ಅಂತ. ಕರೆಕ್ಟಾ? ಹೌದು. ಎಲ್ಲ ಕತೆ ಬಿಡ್ತಾರೆ ಏನೋ ಏನೋ ಅಂತ. ಅದು ಕೆಲ್ಸಕ್ಕೆ ಬರಲ್ಲ. ಆಮೇಲೆ ಅದ್ರ ಮೇಲೆ ಅವ್ರಿಗೆ ಜವಾಬ್ದಾರಿ ಇರಲ್ಲ, ರೆಸ್ಪಾನ್ಸಿಬಿಲಿಟಿ ಇರಲ್ಲ ಅಂತಲೂ ಹೇಳ್ಬೋದು. ನಿಮ್ಮ ಡೈನಾಮಿಕ್ ಸಿಸ್ಟಮ್ನ ಬಳಸ್ಕೊಂಡು ಸಾಕಷ್ಟು ಜನಗಳು ಯಶಸ್ಸು ಪಡೆದಿದ್ದಾರೆ ಅಂತ ನೀವು ಹೇಳಿದ್ರಿ. IAS ಆಫೀಸರ್ಗಳು ಇವರು ಎಲ್ಲ ಉದಾಹರಣೆ ಕೊಟ್ರಿ. ಸಾಮಾನ್ಯವಾಗಿ ಒಂದು ಮಾರ್ಕೆಟಲ್ಲಿ ಯಾವುದೇ ಒಂದು ಪದಾರ್ಥ ತೊಗೊಂಡ್ರು ಅದಕ್ಕೆ ವಾರಂಟಿ ಕೊಡ್ತಾರಲ್ವಾ? ಸೊ ಫಾರ್ ಎಕ್ಸಾಂಪಲ್ ನನ್ನ ಮೊಬೈಲ್ ತೊಗೊಂಡ್ರು ಇದಕ್ಕೆ 1 ವರ್ಷ 2 ವರ್ಷ ವಾರಂಟಿ. ಅದೇ ರೀತಿ ನಿಮ್ಮ ಡೈನಾಮಿಕ್ ಸಿಸ್ಟಮ್ ಒಳಗಡೆ ನಾವು ಬಂದರೆ, ಅಂದರೆ ನಿಮ್ಮ ಥ್ರೂ ನಾವು ಬಂಡವಾಳ ಹಾಕಿದ್ರೆ, ನಮ್ಮ ಒಂದು ಹಾಕಿರುವಂತಹ ಬಂಡವಾಳಕ್ಕೆ ನೀವೇನಾದ್ರೂ ವಾರಂಟಿ ಕೊಡ್ತೀರಾ? ಡೈನಾಮಿಕ್ ಸಿಸ್ಟಮ್ಗೆ ಹಾಕಿರೋ ಬಂಡವಾಳಕ್ಕೆ ನಿಮ್ಮ ಥ್ರೂ ಹಾಕೋದ್ರಿಂದ, ನಿಮ್ಮ ನಾಲೆಡ್ಜ್ ನೀವು ಕೊಡ್ತಾ ಇರೋದ್ರಿಂದ, ಅಥವಾ ನಿಮ್ಮ ಒಂದು ಥ್ರೂ ನಾವು ಬಂಡವಾಳ ಸರ್ಟಿಫಿಕೇಟ್ ಕೊಟ್ಟವರಿಗೆ ವಾರಂಟಿ ಕೇಳ್ಬಿಟ್ಟು ನೀವು ಓದಕ್ಕೆ ಶುರು ಮಾಡಿದ್ರ ಕಾಲೇಜಲ್ಲಿ? ಆ ರೀತಿ ಅಲ್ಲ. ಏನಾದ್ರೂ ಒಂದು ನೀವು ಒಂದು ಭರವಸೆ ಕೊಟ್ರೆ ನಮಗೆ ಬಂಡವಾಳ ಹಾಕಕ್ಕೆ ಹೆಚ್ಚು ಒಂದು ಇದು ಬರುತ್ತೆ. ಕರೆಕ್ಟ್. ಇಲ್ಲ, ಆಕ್ಚುಲಿ ಒಳ್ಳೆ ಕ್ವಶನ್ನೇ. ಏನು ಮಾಡಕ್ಕೆ ಲಾಸ್ಟ್ ಇಯರ್ ಬಂದು 1 ವರ್ಷ ಕಂಪ್ಲೀಟ್ ಮಾಡಿದ್ವಿ. ಬಿಗಿನಿಂಗಲ್ಲಿ ಸೇಮ್ ಕ್ವಶನ್ಸ್ ಬರ್ತಾ ಇತ್ತು. ಏನು ಮಾಡಿದ್ವಿ, 1 ಇಯರ್ ಬಂದು ನಾವು ಹೇಳಿದ್ದನ್ನು ಕರೆಕ್ಟಾಗಿ ನೀವು 1 ಇಯರ್ ಫಾಲೋ ಮಾಡಿ ನಿಮಗೆ ದುಡ್ಡಾಗಿಲ್ಲ ಅಂದರೆ ನಾವು 100% ಮನಿ ಬ್ಯಾಕ್ ಗ್ಯಾರಂಟಿ ಅಂತ ಮಾಡ್ತಾ ಇದ್ವಿ ಆ್ಯಕ್ಚುಲಿ. ಈಗ ಅದು ಕಟ್ಟಾಗಿದೆ. ಈ ಒಂದು ನನ್ನ ಕಡೆಯಿಂದ ಏನು ಎಲ್ಲರಿಗೂ ಭರವಸೆ ಕೊಡ್ತೀನಿ ಅಂದರೆ, 1 ವರ್ಷ ನೀವು ಈಸ್ಕೊಂಡಿದ್ದ ದಿನದಿಂದ 1 ವರ್ಷದವರೆಗೂ ನಾವು ಏನು ಹೇಳ್ತೀವೋ ಆ ಸ್ಟೆಪ್ಸ್ನ ಈಚ್ ಆ್ಯಂಡ್ ಎವ್ರಿ ಸ್ಟೆಪ್ಪು ಕರೆಕ್ಟಾಗಿ ಮಾಡಿ, ಅದ್ರಲ್ಲಿ ತಪ್ಪು ಮಾಡಿದ್ರೆ ಕರೆಕ್ಟಾಗಿ ಮಾಡಿ ಫಾಲೋ ಮಾಡ್ಕೊಂಡು ಹೋಗಿ, ನಿಮಗೆ ನಿಜವಾಗ್ಲೂ ದುಡ್ಡು ಮಾಡೋಕ್ಕಾಗಿಲ್ಲ, ಅದು ಉಪಯೋಗ ಆಗಿಲ್ಲ ಅಂದಾಗ 100% ವಾಪಸ್ಸು ಕೊಟ್ಟು ಬೇರೆ ಏನಾದ್ರು ಬೇಕು ಅಂತ ಕೇಳಿದ್ರೆ ಅದನ್ನು ಕೂಡ ಕಡಿದಿದೆ. ಸೊ ನೀವು ಹೇಳೋ ಪ್ರಕಾರ ನಾವು ಶುರು ಮಾಡ್ಬೋದು, ಆದಷ್ಟು ಬೇಗ ಶುರು ಮಾಡಬೇಕು, ಬಳಸ್ಕೋಬೇಕು. ಹೊಸಬ್ರು ಬರ್ತಾ ಇರಬೇಕು. ತುಂಬಾ ಜನ ಮಾರ್ಕೆಟ್ ಒಳಗೆ ಬಂದಾಗ ಈಗ ನನ್ಗೆ 1 ಲಕ್ಷ ಬರೋ ಜಾಗದಲ್ಲಿ ನನಗೆ 2 ಲಕ್ಷ ಬರುತ್ತೆ. ಹೆಚ್ಚು ಬಿಸ್ನೆಸ್ ಆಗುತ್ತಲ್ಲ. ಕರೆಕ್ಟ್. ಹೆಚ್ಚಿಗೆ ಬಿಸ್ನೆಸ್ ಆದಾಗ ಹೆಚ್ಚಿಗೆ ನಾವೆಲ್ಲರೂ ದುಡಿಬೋದು. ಅದಕ್ಕೆ ಅದು ಆ್ಯಕ್ಚುಲಿ ಪ್ರಮೋಷನ್ ಮಾಡಬೇಕು ಅಂತಲೇ ಮಾರ್ಕೆಟ್ದು. ನನ್ನ ದೇವ್ರದ್ದು ನಾನು ಪ್ರೊಪಗಂಡ ಮಾಡಲೇಬೇಕಲ್ಲ. ನನಗೆ ಏನೇನು ಬೇಕು ಅನ್ನೋದು ಅದೆಲ್ಲ ಕೊಡ್ತಾ ಇದೆ. ಆ ದೇವ್ರದ್ದು ಪ್ರೊಪಗಂಡ ನಾನು ಮಾಡಲೇಬೇಕು. ಆ ಒಂದು ಮೋಟೋಲ್ಲೇ ಬಂದು ಕೂತ್ಕೊಂಡಿದ್ದೀನಿ ಇವತ್ತು. ಸಾಕಷ್ಟು ವಿಚಾರಗಳು ತಿಳಿಸಿದ್ದೀರಿ. ನಾವು ಬಂದು ಕೂತಾಗ ನಮಗೆ ಆ್ಯಕ್ಚುಲಿ ಇದ್ರ ಬಗ್ಗೆ, ಶೇರ್ ಮಾರ್ಕೆಟ್ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಸೊ ನಿಮ್ಮ ಮುಖಾಂತರ ಸಾಕಷ್ಟು ವಿಚಾರಗಳು ತಿಳ್ಕೊಂಡಂಗಾಯ್ತು. ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ಧನ್ಯವಾದಗಳು. ಥ್ಯಾಂಕ್ ಯು. ಸ್ಟಾಕ್ ಮಾರ್ಕೆಟ್ ಅಂದ್ರೆ ಏನು ಮತ್ತೆ ಯಾವ ಉದ್ದೇಶಕ್ಕೋಸ್ಕರ ನಾವು ಸ್ಟಾಕ್ ಮಾರ್ಕೆಟ್ಗೆ ಎಂಟ್ರಿ ಕೊಡಬೇಕು? ವೆಜಿಟೇಬಲ್ ಮಾರ್ಕೆಟ್ ಗೊತ್ತಿಲ್ಲ? ಎಸ್. ವೆಜಿಟೇಬಲ್ ಮಾರ್ಕೆಟಲ್ಲಿ ಏನು ಮಾಡ್ತಾರೆ? ಪರ್ಚೇಸ್ ಮಾಡಿ. ಈ ಸ್ಟಾಕ್ ಮಾರ್ಕೆಟು, ಶೇರು ಮತ್ತು ಟ್ರೇಡಿಂಗ್ ಅಂತೆಲ್ಲ ಹೇಳ್ತಾರೆ. ಇದರಲ್ಲಿ ಏನು ವ್ಯತ್ಯಾಸಗಳಿದೆ? ನಾವು ಕೇಳ್ದಂಗೆ ಇದರಲ್ಲಿ ಹಾಕದವರು, ಹಣ ಹೊಡೆದವ್ರಿಗೆ ಎಲ್ರಿಗೂ ಹಣ ಬರ್ತಾ ಇಲ್ಲ ಅಂತ. ಸಾಕಷ್ಟು ಜನ
ಸಕ್ಸಸ್ ಆಗಿಲ್ಲ ಅಂತ ಕಾಣ್ತಾರೆ. ಅದಕ್ಕೆ ಕಾರಣ ಏನು ಅಂತ ಹೇಳ್ತೀರಾ? ಎಲ್ಲ ಕಡೆನೂ ಅದೇ ಆಗುತ್ತೆ, ತರಕಾರಿ ಮಾರ್ಕೆಟಲ್ಲೂ ಅದೇ. ಟೊಮೆಟೊ ಹೇಗಿದೆ ಅಂತ ನೋಡದೆ ತಗೊಂಡು ಬಂದು ಇಟ್ಕೊಂಡ್ರೆ ಇನ್ನ ಯಾರು ಗಿರಾಕಿ ಬಂದಿರೋದು